ಕೆಆರ್ಪೇಟೆ ತಾಲ್ಲೂಕಿನ ಹರಿಹರಪುರದಲ್ಲಿ 11ನೇ ವರ್ಷದ ವೈಕುಂಠ ಏಕಾದಶಿಯನ್ನು ಬಹಳ ಭಕ್ತಿಯಿಂದ ಆಚರಿಸಲಾಯಿತು. ಲಕ್ಷ್ಮೀನಾರಾಯಣ ಅಥವಾ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮುಂಜಾನೆಯೇ ಅಲಂಕೃತಗೊಂಡ ವೆಂಕಟೇಶ್ವರನ ದರ್ಶನ ಪಡೆಯಲು ತಾಲ್ಲೂಕಿನ ಸುತ್ತಮುತ್ತಲಿನ ಭಕ್ತರ ದಂಡು ಹರಿದು ಬಂದಿತ್ತು. ವಿಶೇಷವಾಗಿ ಇವತ್ತಿನ 11ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವಿಶೇಷ ಏನಪ್ಪಾ ಅಂದ್ರೆ ಈ ದೇವರುಗಳ ವಿಗ್ರಹದಲ್ಲಿ ಕೆತ್ತನೆ ಮಾಡಿ ಬಂದಿರುವಂತಹ ವಿಗ್ರಹ ಇದು ಮಹಾ ತಿರುಪತಿಯಿಂದಲೇ ಬಂದಿರುವಂತಹ ವಿಶೇಷ. ಆದ್ದರಿಂದ ಮಹಾಭಕ್ತಾದಿಗಳು ತುಂಬಾ ವಿಜೃಂಭಣೆಯಾಗಿ ವಿಶೇಷವಾಗಿ ವೈಕುಂಠ ಏಕಾದಶಿ 11 ವರ್ಷಗಳ ತನಕ ಸಹ ಪೂರೈಸಿಕೊಂಡು ಬಂದಿದೆ. ಇವಾಗ ನೂತನ ಅಲಂಕಾರವಾಗಿ ನಿರ್ಮಾಣವಾಗಿ 11 ವರ್ಷ ಪೂರೈಸಿದೆ. ಆದ್ರಿಂದ ಈ ತಿರುಪತಿ ದೇವರನ್ನೇ ನೋಡಿದಷ್ಟು ಪೂರ್ಣವಾದ ಶಕ್ತಿ ವಿಗ್ರಹಕ್ಕೆ ಇದೆ. ಆದ್ರಿಂದ ತಿರುಪತಿಯಿಂದ ಬಂದಿರುವಂತಹ ಇದೇ ವಿಗ್ರಹಗಳು. ಇದಕ್ಕೆ ವೈಕುಂಠ ಏಕಾದಶಿಯನ್ನ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಬೆಳಗ್ಗೆಯಿಂದ ಮಾಡಿ ಮತ್ತು ಅಲಂಕಾರ ಮಹಾಪ್ರಸಾದ ವಿನಿಯೋಗ ಎಲ್ಲ ಆಗ್ತಾ ಇದೆ. ಆದ್ರಿಂದ ಅನ್ನ ಸಂತರ್ಪಣೆ ಸಮೇತ ಆಗ್ತಾ ಇದೆ. ಆದ್ರಿಂದ ಈ ದೇವರ ವಿಶೇಷವಾದ ಫಲಗಳೆಲ್ಲರಿಗೂ ಸಿಗಲಿ ಅಂತ ಎಲ್ಲರಿಗೂ ಸಹ ಕೇಳ್ಕೊತಾ ಇದೆ. ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕಸಬಾ ಹೋಬಳಿ ಹರಿಹರಪುರ ಈ ಗ್ರಾಮದಲ್ಲಿ 11 ವರ್ಷಗಳಿಂದ ಈ ವೈಕುಂಠ ಏಕಾದಶಿಯನ್ನು ಗ್ರಾಮದವರು ನಡೆಸ್ಕೊ ಬರ್ತಾ ಇದ್ದಾರೆ. ಭಾರಿ ವಿಜೃಂಭಣೆಯಿಂದ ಸ್ವಾಮಿ ಇದು ಸೇವೆ ನಡೀತಾ ಬರ್ತಾ ಇದೆ. ಪ್ರತಿ ವರ್ಷವೂ ಇದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ.